ಓಂ ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 14 ಜನ್ಮಾಂತರದ ಜ್ಞಾನ. ಶ್ರೀ ಸಾಯಿಯಂತಹ ಸದ್ಗುರು ಲಭಿಸಿದರೂ ಅವರ ಕೃಪೆಯಿಂದ ಒಂದೆರಡು ಜನ್ಮಗಳಲ್ಲಿ ದಡ ಸೇರುವ ಧೀರರು ಅಪರೂಪ. ಕಾರಣವೇನೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ ನಿಜವಾದ ಆತ್ಮಜ್ಞಾನಕ್ಕೆ ಅಂದರೆ ಸಿದ್ಧಿಗಾಗಿ ಪ್ರಯತ್ನ ಮಾಡುವವರಲ್ಲಿ ಸಾವಿರಾರು ಜನಕ್ಕೆ ಯಾವನೇ ಒಬ್ಬನೂ ಇರುತ್ತಾನೆ. ರಾಗದ್ವೇಷಗಳ ಹೊಡೆತಕ್ಕೆ ಸಿಕ್ಕಿ ನಾವು ಅಡಿಗಡಿಗೂ ಪರಮಪದ ಸೋಪಾನ ಪಟದಲ್ಲಿರುವ ಹಾವುಗಳ ಹಾಗೆ ಸದ್ಗುರುವನ್ನು ಸಹ ಯೋಗ್ಯ ರೀತಿಯಲ್ಲಿ ಸೇವಿಸಲಾರೆವು. ಮಾವಿನ ಹೂಗಳು ಹೀಚುಗಳ ಹಾಗೆ ಹಣ್ಣಾಗದೆ ಉದುರಿ ಬಿದ್ದು ಹೋಗುತ್ತಿರುತ್ತವೆ. ಒಂದು ಸಾರಿ ಬಾಬಾ, ಯಾರು ನನ್ನ ಶಿಷ್ಯರೆನ್ನುವವರು ಅಂತವನೊಬ್ಬ ನನಗೆಲ್ಲಿಯೂ ಕಾಣಿಸಲಿಲ್ಲ ಎಂದರು. ಕಾರಣವೇನೆಂದರೆ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಆತ್ಮಜ್ಞಾನಕ್ಕೆ ಯತ್ನಿಸುವವರು ಸಾವಿರಾರು ಜನರಲ್ಲಿ ಯಾರೋ ಒಬ್ಬನಿರಬಹುದು. ಉಳಿದವರೆಲ್ಲರೂ ಬಾಬಾನಂತಹ ಸದ್ಗುರು ದೊರಕಿದರೂ ಕೂಡ ಅನೇಕ ಜನ್ಮ ಎತ್ತುವವರೇ ಆಗಿರುವುದರಿಂದ ಬಾಬಾನಂತಹ ಸದ್ಗುರುವಿನ ರಕ್ಷಣೆ ನಮಗೆ ಪ್ರತಿ ಜನ್ಮದಲ್ಲಿಯೂ ಅತ್ಯವಶ್ಯಕ. ಅದನ್ನು ನಮಗೆ ದೊರಕಿಸುವುದು ಆತನ ವೈಶಿಷ್ಟ್ಯ. ಶ್ರೀಮತಿ ತಾರ್ಗಡ್ ಹತ್ತಿರ ಒಂದು ದಿನ ಬಾಬಾ, ಎಷ್ಟು ದಿನಗಳಿಂದ ನಿನ್ನ ಹತ್ತಿರ ಇದ್ದೇನೆಯೋ, ಮುಂದಿನ ಎಲ್ಲ ಜನ್ಮಗಳಲ್ಲೂ ನಿನ್ನ ಜೊತೆ ಇರುತ್ತೇನೆ. ನಾವು ಪುನಃ ಪುನಃ ಸೇರುತ್ತಿರುತ್ತೇವೆ. ನನಗೆ ಕೊಟ್ಟಿರುವ ಪ್ರತಿಯೊಂದು ಕಾಶಿಗೂ ನಾನು ಭಗವಂತನಿಗೆ ಲೆಕ್ಕ ಹೇಳಬೇಕಾಗಿದ್ದಿದೆ ಅಂದರು. ಕಾಶ್ ಎಂದರೆ ಜೀವಿ ಎಂದು ಭಗವಂತನ ಅನುಗ್ರಹವಿಲ್ಲದೆ ನಾವು ಸಾಯಿಯನ್ನು ಆಶ್ರಯಿಸಲಾರೆವು. ಹೀಗೆ ತಮಗೆ ಭಗವಂತ ಒಪ್ಪಿಸಿದ ಪ್ರತಿಯೊಬ್ಬ ಜೀವಿಯನ್ನು ತಿರುಗಿ ಆ ಪರಮಾತ್ಮನಿಗೆ ಒಪ್ಪಿಸುವುದಕ್ಕಾಗಿಯೇ ಬಾಬಾ ಅವತಾರವೆತ್ತಿರುವುದು. ಅದಕ್ಕೆ ಅವರು, ನಾನು ಯಾರನ್ನೂ ಮಧ್ಯದಲ್ಲಿ ಬಿಡುವುದಿಲ್ಲ, ಕೊನೆಯವರೆಗೂ ಅವರ ಜೊತೆಗಿದ್ದು ಗುರಿ ಮುಟ್ಟಿಸುತ್ತೇನೆ ಎನ್ನುತ್ತಿದ್ದರು. ಬಾಬಾ ತಮ್ಮ ಪೂರ್ವಜನ್ಮ ವೃತ್ತಾಂತವನ್ನು ಹೀಗೆ ಹೇಳಿದ್ದಾರೆ. ನಾನೊಂದು ಸಾರಿ ಬಟ್ಟೆಗಳು, ತಲೆಗೆ ಕಟ್ಟುವ ರುಮಾಲುಗಳು, ರೇಷ್ಮೆ ವಸ್ತ್ರಗಳು, ರತ್ನಗಂಬಳಿ ನೇಯುತ್ತಿದ್ದೆ. ಇಷ್ಟು ಕೆಲಸ ಮಾಡಿದರೂ ಅದರಿಂದ ಹೊಟ್ಟೆ ಹೊರೆಯಲಾಗುತ್ತಿರಲಿಲ್ಲ. ಬಾಲ್ಯದಲ್ಲಿ ನಾನು ಶಾಲೆಗಳನ್ನು ನೇಯುತ್ತಿದ್ದೆ. ನನ್ನ ಕರಕುಶಲತೆಗೆ ಮೆಚ್ಚಿ ನಮ್ಮ ತಂದೆ ನನಗೆ 5 ರೂಪಾಯಿ ಬಹುಮಾನವಾಗಿದ್ದರು. ನಾನೊಂದು ಸಾರಿ ಬಾಲ್ಯದಲ್ಲಿ ಕೆಲಸ ಹುಡುಕುತ್ತಾ ಬೀಡ್ ಎನ್ನುವ ಊರಿನಲ್ಲಿ ಜರಿ ಹೆಂಚಿನ ವಸ್ತ್ರಗಳನ್ನು ನೇಯುವ ಕೆಲಸವನ್ನು ಹಿಡಿದೆ. ನನ್ನ ಫಕೀರನ ಒಳ್ಳೆಯತನದಿಂದ ನನಗೆ ಯಾವಾಗಲೂ ಕೆಲಸದಲ್ಲಿ ಬೇಜಾರಾಗುತ್ತಿರಲಿಲ್ಲ. 4 ಕೆಲಸವನ್ನು ನಾನೊಬ್ಬನೇ ಮಾಡುತ್ತಿದ್ದೆ. ಒಬ್ಬ ದಿನಕ್ಕೆ 50 ರೂಪಾಯಿಗಳ, ಇನ್ನೊಬ್ಬ 100 ರೂಪಾಯಿಗಳ, ಮತ್ತೊಬ್ಬ 150 ರೂಪಾಯಿಗಳ ಬೆಲೆ ಬಾಳುವ ವಸ್ತ್ರಗಳನ್ನು ನೇಯ್ದರೆ ನಾನು 600 ರೂಪಾಯಿ ಬೆಲೆ ಬಾಳುವ ವಸ್ತ್ರಗಳನ್ನು ನೇಯ್ದಿಡುತ್ತಿದ್ದೆ. ನನ್ನ ಯಜಮಾನ ಸಂತೋಷಪಟ್ಟು ಪ್ರೇಮದಿಂದ ಎಲ್ಲರೆದುರಿಗೆ ನನ್ನನ್ನು ಪ್ರಶಂಸಿಸಿ ನನಗೆ ಒಳ್ಳೆಯ ಉಡುಪುಗಳನ್ನು, ರುಮಾಲನ್ನು, ಶಾಲನ್ನು ಬಹುಮಾನವಾಗಿ ಕೊಡುತ್ತಿದ್ದನು. ನಾನು ಅವುಗಳನ್ನು ಬಳಸದೆ ಬೇರೆ ಬೇರೆಯವರಿಗೆ ಕೊಟ್ಟು ಬಿಡುತ್ತಿದ್ದೆನು. ಭಗವಂತ ಕೊಟ್ಟಿದ್ದು ನಶಿಸುವುದಿಲ್ಲ, ಮನುಷ್ಯ ಕೊಡುವುದು ಉಳಿಯುವುದಿಲ್ಲ. ಇನ್ನೊಂದು ಸಾರಿ ಬಾಬಾ ಹೀಗೆ ಹೇಳಿದರು. ನಾನು ಹಿಂದಿನ ಜನ್ಮದಲ್ಲಿ ಕಬೀರನವನಾಗಿದ್ದೆ ಮತ್ತು ನೂಲು ಸುತ್ತುವವನಾಗಿದ್ದೆ. ಕಬೀರ ಸದ್ಗುರುವಾಗಿ ಅವತರಿಸಿ ಯೋಗ ಸಾಧನೆಗೆ ಸಂಕೇತವಾಗಿರುವ ಹಾಗೆ ತಾವು ಆ ವೃತ್ತಿಯನ್ನು ಹಿಡಿದರು ಎನ್ನುವ ಭಾವವಿರಬೇಕು. ಗುರು ಸೇವೆ ಎನ್ನುವ ಕಸುವನ್ನು ತ್ರಿಕರಣ ಶುದ್ಧಿಯಾಗಿ ಬೇರಾರು ಮಾಡಲಾರರು ಎನ್ನುವಷ್ಟು ಮಾಡಿ ತಮ್ಮ ಗುರುವಿನ ಅನುಗ್ರಹದಿಂದ ಅಸಾಮಾನ್ಯ ಪೂರ್ಣತ್ವವನ್ನು ಪಡೆದರೆನ್ನುವುದು ಸಾಯಿಯ ಭಾವನೆ ಇರಬೇಕು. ಆದರೆ ಇಷ್ಟು ಮಾತ್ರ ನಿಜ, ಬಾಬಾ ಅನೇಕ ಜನ್ಮಗಳ ಹಿಂದೆಯೇ ಮಹನೀಯರಾಗಿದ್ದರು. ನಾನೊಂದು ಸಾರಿ 4,000 ಜನರೊಡನೆ ಇರುವಾಗ ಆ ಪ್ರಾಂತ್ಯದಲ್ಲಿ ಅಂಟುಜಾಡ್ಯವೊಂದು ಹರಡಿತು. ಭಯಪಟ್ಟು ಹೆದರಿ ಹೋಗುತ್ತಿರುವ ಆ ಜನಗಳ ಹತ್ತಿರ ನಾನು ಬದುಕಿರುವಾಗ ನೀವು ಯಾರೂ ಸಾಯಲು ಬಿಡುವುದಿಲ್ಲ ಎಂದು ಅಭಯವನ್ನಿತ್ತು ರಕ್ಷಿಸಿದೆ ಎಂದು ಅವರೇ ಹೇಳಿದರು. ಕೆಲವು ಜನ್ಮಗಳಲ್ಲಿ ಅವರೂ ಸಹ ಅನೇಕ ಮಹನೀಯರುಗಳನ್ನು ಸೇವಿಸಿದರು. ಶಿರಡಿಯಲ್ಲಿ ಈಗಿರುವ ಮಸೀದಿಯ ಬಳಿ ಒಂದಾನೊಂದು ಸಮಯದಲ್ಲಿ ಮುಜಾಫರ್ ಶಾ ಎನ್ನುವರಿದ್ದರು. ಅವರ ಹುಡುಗನಿಗೆ ಮೈಲಿಗಟ್ಟಲೆ ಭೂ ಸಂಪತ್ತಿತ್ತು. ನಾನು ಅವರಿಗೆ ಅಡಿಗೆ ಮಾಡುತ್ತಿದ್ದೆ. ಈಗ ದುನಿ ಇರುವ ಜಾಗದಲ್ಲಿ ಶಾ ಕಾಲವಾದರು ಎಂದು ಸಾಯಿಯೇ ಹೇಳಿದರು. ತಮ್ಮ ಪೂರ್ವ ಜನ್ಮಗಳಲ್ಲಿಯೂ ಸಹ ಸಾಯಿ ವಿಸ್ತಾರವಾಗಿ ದೇಶಸಂಚಾರ ಮಾಡಿದರೆಂದು, ಅವರಿಗೆ ವೃಕ್ಷ ವೈದ್ಯದಂತಹ ಹಲವಾರು ವಿದ್ಯೆಗಳು ತಿಳಿದಿದ್ದವೆಂದು ಅರ್ಥವಾಗುವುದು. ಚಿಕ್ಕ ವಯಸ್ಸಿನಲ್ಲಿ ಒಂದು ಸಾರಿ ಜಾಲ್ನಾದಿಂದ ನಾನು ಬಹಳ ದೂರ ನಡೆದು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಮರ ಕಾಣಿಸಿತು. ಅದರ ಕಾಯಿಗಳಿಗೆಲ್ಲ ಹುಳು ಹೊರಡಿದ್ದಿತ್ತು. ನಾನು ಅದರ ಬುಡಕ್ಕೊಂದು ಕಬ್ಬಿನ ಮೊಳೆಯನ್ನು ಹೊಡೆದೆನು. ಅದರಿಂದ ದೋಷಮುಕ್ತವಾಯಿತು ಎಂದರು. ಈ ಜನ್ಮದಲ್ಲಿಯೂ ಕೂಡ ಲೆಂಡಿಯಲ್ಲಿ ಬಾಬಾ ಒಂದು ಆಲದ ಮರ ಮತ್ತು 2 ಬೇವಿನ ಸಸಿಗಳನ್ನು ನಾಟಿದರು. ಆಲದ ಸಸಿ ಎಷ್ಟು ದಿನವಾದರೂ ಬೆಳೆಯಲೇ ಇಲ್ಲ. ಬಾಬಾ ನಿತ್ಯವದನ್ನು ತಮ್ಮ ಕೈಯಿಂದಲೇ ಅದಕ್ಕೆ ಆರೈಕೆ ಮಾಡುತ್ತಿದ್ದರು. ಆ ತರುವಾಯ ಅದೊಂದು ದೊಡ್ಡ ವೃಕ್ಷವಾಗಿ ಬೆಳೆಯಿತು. ಪ್ರತಿ ಜನ್ಮದಲ್ಲಿಯೂ ಸಾಯಿ ಮಾತ್ರ ಧರ್ಮ ಮಾರ್ಗವನ್ನು ಎಂದೂ ಬಿಡಲಿಲ್ಲ. ಒಂದು ವೇಳೆ ಅದು ಲೋಕಕ್ಕೆ ವಿರುದ್ಧವಾಗಿ ಕಂಡರೂ ಬಾಬಾ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಒಂದು ಸಾರಿ ಒಂದು ತೋಟದಲ್ಲಿ ರೋಹಿಲ್ಲಾ ಈಚಲು ಹೆಂಡವನ್ನು ಮಾರುವ ಹೆಂಗಸೊಬ್ಬಳನ್ನು ಮೋಹಿಸಿ ಮದುವೆಯಾದನು. ಅವಳು ನೀತಿಗೆ ವಿರುದ್ಧವಾಗಿ ವರ್ತಿಸಿದಳು. ಕೊನೆಗೆ ಅವಳ ಕಾಲುಗಳಲ್ಲಿ ಹುಣ್ಣೆದ್ದು ಹುಳು ಬಿದ್ದವು. ಅವಳು ನಡತೆಯಲ್ಲಿ ಎಂಥವಳಾದರೂ ನನಗೆ ತಾಯಿ ಸಮಾನಳಾದ್ದರಿಂದ
ಆಕೆಗೆ ಚಿಕಿತ್ಸೆ ಮಾಡಿದೆ ಎಂದರು. ಆಕೆ ತನ್ನ ಪಾಪದ ಪ್ರಯುಕ್ತ ಆ ರೋಗದಿಂದಲೇ ಮರಣಕ್ಕೀಡಾದಳು. ಸಾಯಿ ಮಾತ್ರ ಲೋಕಕ್ಕಂಜದೆ ತಮ್ಮ ಧರ್ಮವನ್ನು ನಿರ್ವಹಿಸಿ ಮಾತೃಸೇವೆ ಮಾಡಿ ಪರಿಶುದ್ಧರಾದರು. ಸಾಯಿ ಯಾವಾಗಲೂ ಹೀಗೆ ಧರ್ಮನಿರತರಾಗಿಯೇ ಇರುತ್ತಿದ್ದರು. ಒಂದು ಸಾರಿ ಅವರು ಹೀಗೆಂದರು, ಈ ಪ್ರಾಂತ್ಯದಲ್ಲಿನ ಪಾಟೀಲ ನನ್ನ ಬಳಿಗೆ ಆಗಾಗ ಬರುತ್ತಿದ್ದ. ಅವನಿಗೆ 12 ಜನ ಭಟರು ಇರುತ್ತಿದ್ದರು. ಒಮ್ಮೆ ಆತನ ಯಜಮಾನನ ಹತ್ತಿರ ಭೇದಾಭಿಪ್ರಾಯ ಉಂಟಾಗಿ ಆ ಸೇವಕರು ಅವನ ಮೇಲೆ ಬಿದ್ದಾಗ ನಾನವನಿಗೆ ಜೊತೆಯಾಗಿ ನಿಂತೆನು. ಮತ್ತೊಮ್ಮೆ ಅವರು ಬಲವಂತವಾಗಿ ಬೇರೆ ಊರಿಗೆ ಅವನನ್ನು ಕರೆದುಕೊಂಡು ಹೋದಾಗ ನಾನು ಅವರ ಜೊತೆ ಸೇರಿ ಪಾಟೀಲನನ್ನು ಬಿಡಿಸಿದೆನು. ಪುನಃ ಸಾಯಿ ಹೀಗೆ ನುಡಿದರು, ಸೋದರರಿಬ್ಬರು ಒಂದು ದಾರಿಯಲ್ಲಿ ಹೋಗುತ್ತಿದ್ದೆವು. ನನ್ನ ಸೋದರ ಒಬ್ಬನೇ ಮುಂದೆ ಹೋಗಿ ಕ್ರೂರ ಜಂತುವಿನ ಪಾಲಾದನು. 5-6 ಜನ ಬಂದು ನಿನ್ನ ಸೋದರನೆಲ್ಲಿ ಎಂದು ನನ್ನನ್ನು ಕೇಳಿದರು. ನಡೆದದ್ದೆಲ್ಲ ಹೇಳಿ ಅವನ ದೇಹದ ಮೇಲೆ ಬಟ್ಟೆ ಹೊದಿಸಿದೇನೆಂದು ಹೇಳಿದೆ. ಅವರು ನನ್ನ ಮಾತನ್ನು ನಂಬದೆ ಬೇಡವೆಂದು ಹೇಳಿದರೂ ಕೇಳದೆ ನನ್ನ ಸೋದರನನ್ನು ಹುಡುಕಲು ಹೋಗಿ ಕ್ರೂರ ಜಂತುವಿನ ಪಾಲಾದರು. ಅನಂತರ ಸ್ಥೂಲಕಾಯಳಾದ ಒಬ್ಬ ಹೆಂಗಸು ನನ್ನ ಸೋದರನನ್ನು ಹುಡುಕುವೆನೆಂದು ಹೋದಳು. ಆಕೆಗೂ ಅದೇ ಗತಿಯಾಯಿತು. ಆಕೆಯ ಶವದ ಮೇಲೆ ಬಟ್ಟೆ ಎಳೆದು ನಾನು ಮುಂದಕ್ಕೆ ಹೊರಟು ಹೋದೆನು. ಜ್ಞಾನಾರ್ಜನೆ ಮಾಡಬೇಕೆನ್ನುವರು ಸಾಧನೆಯಲ್ಲಿ ಮುಂದಕ್ಕೆ ಹೋಗುವವರೇ, ಆದರೆ ಮುಂದಕ್ಕೆ ಹೋಗಬೇಕೆಂದು ಆತರಪಟ್ಟು ಅರಭಟ ಮಾಡುವವರು ಸಿದ್ಧಿಗಳಿಗೋಸ್ಕರ ಹಾತೊರೆಯುತ್ತಿದ್ದರು. ಇದರ ಅರ್ಥ, ಅಂತಹ ಸಾಧಕರೆಷ್ಟೋ ಜನ ಸಿದ್ಧಿಗಳೆಂಬ ಕ್ರೂರ ಮೃಗಗಳಿಗೆ ಬಲಿಯಾಗಿದ್ದರೆ ಜ್ಞಾನಿಗಳು ಮಾತ್ರ ಆತರಪಡದೆ ಭದ್ರವಾಗಿ ಮುಂದೆ ಸಾಗಿದ್ದಾರೆ. ಬಾಬಾ ಎಚ್ಚರಿಸಿದರೂ ಆ ಸಾಧಕರು ಕಿವಿಗೊಡಲಿಲ್ಲ. ಇದೊಂದು ಪಾರಮಾರ್ಥಿಕ ಕತೆ. ಜನ್ಮಾಂತರದಲ್ಲಿ ಸಾಧಕಾವಸ್ಥೆಯಲ್ಲಿರುವಾಗ ತಾವು ಸಹ ತಪ್ಪು ನೆಪಗಳನ್ನು ಮಾಡಿ ಅನಂತರ ತಪ್ಪು ತಿದ್ದಿಕೊಂಡೆನೆಂದು ಹೇಳಿದ್ದಾರೆ. ನಮ್ಮ ತಂದೆಗೆ ಗೋ ಸಂಪತ್ತಿತ್ತು, ಧನ ಕನಕ ಐಶ್ವರ್ಯವಿತ್ತು. ನಾನು ಅವುಗಳಲ್ಲಿ ಒಂದರ ಮೇಲೆ ಕುಳಿತು ಬಂದು ದೊಡ್ಡ ಸರ್ಪವಾದೆನು. ಸ್ವಲ್ಪ ಕಾಲಾನಂತರ ಆ ಧನವನ್ನೆಲ್ಲ ಬಿಟ್ಟು ತಿರುಗಿ ಮಾನವ ರೂಪವನ್ನು ಧರಿಸಿದನು. ಅಂದರೆ ಅದಕ್ಕೆ ಮುಂದಿನ ಜನ್ಮಗಳಲ್ಲಿ ಅವರು ಶ್ರೀ ಸಂಪದಗಳ ಮೇಲೆ ಆಶೆಯನ್ನಿಟ್ಟುಕೊಂಡು ಪುಣ್ಯ ಕಾರ್ಯಗಳನ್ನು ಮಾಡಿ ಮರುಜನ್ಮದಲ್ಲಿ ಶ್ರೀಮಂತನಾಗಿ ಹುಟ್ಟಿ ಹಣದ ಮೇಲೆ ವ್ಯಾಮೋಹವನ್ನಿಟ್ಟುಕೊಂಡಿದ್ದರು. ಅದೇ ಧನದ ರಾಶಿಯ ಮೇಲೆ ಕುಳಿತಿರುವುದೆಂದರೆ ಆಗ ಆ ಧನ ವ್ಯಾಮೋಹ ಮತ್ತು ಗರ್ವದಿಂದ ಇತರರಿಗೆ ಹಾನಿಯುಂಟು ಮಾಡಿ ಹಾವಿನಂತಾಗಿ ಕೆಲವು ಹೀನ ಜನ್ಮವನ್ನೆತ್ತಿದರು. ಪರಮಪದ ಸೋಪಾನ ಪಟದಲ್ಲಿ ನಮ್ಮ ಬಲಹೀನತೆಯನ್ನು ಹಾವಿನ ಹಾಗೆ ಚಿತ್ತರಿಸಿರುವುದು ಈ ಕಾರಣಕ್ಕಾಗಿಯೇ. ಕೊನೆಗೆ ತನ್ನ ತಪ್ಪನ್ನು ಗ್ರಹಿಸಿ ಧನವನ್ನು ತ್ಯಜಿಸಿದರು. ಅಂದರೆ ಶ್ರೀ ಸಂಪದಗಳನ್ನು ದಾನ ಧರ್ಮಗಳಿಗೆ ವಿನಿಯೋಗಿಸಿದರು. ಶ್ರೀ ಸಾಯಿ ತಮ್ಮ ಭಕ್ತರ ಹಿಂದಿನ ಜನ್ಮಗಳ ವೃತ್ತಾಂತವನ್ನು ಸಹ ಹೀಗೆಯೇ ತಿಳಿಸುತ್ತಿದ್ದರು. ತಮ್ಮನ್ನು ಬಾಬಾ ಜನ್ಮಾಂತರಗಳಿಂದ ಕಾಪಾಡುತ್ತಾ ಇರುವರೆಂದು ತಿಳಿದರೆ ಭಕ್ತರು ಕೃತಜ್ಞತೆಯಿಂದ ಅವರಿಗೆ ಇನ್ನೂ ಸನ್ನಿಹಿತರಾಗುತ್ತಾರಲ್ಲವೇ. ಶ್ರೀಮತಿ ಪ್ರಧಾನ್ಗಳಿಗೆ ಮಗನೊಬ್ಬ ಜನಿಸುವುದಕ್ಕೆ ಬಹಳ ದಿನಗಳ ಮುಂಚೆಯೇ ಭಕ್ತರ ಹತ್ತಿರ ಬಾಬಾ ಆಕೆ ಬಾಬುವಿನ ತಾಯಿ ಅನ್ನಲು ಮೊದಲು ಮಾಡಿದರು. ಈ ಬಾಬು ಹರಿ ವಿನಾಯಕ ಸಾಟೆಯ ಮಾವನವರಾದ ಗಣೇಶ್ ಕೇಲ್ಕರ್ನ ಬಂಧು. ಒಂದು ಸಾರಿ ಆತನಿಗೆ ಬಾಬಾ ಸ್ವಪ್ನ ದರ್ಶನ ಕೊಟ್ಟು ಕರೆದಿದ್ದರಿಂದ ಆತ ಮನೆ ಬಿಟ್ಟು ಕಾಲುನಡಿಗೆಯಲ್ಲಿ ಶಿರಡಿಗೆ ಹೋಗಿ ಬಾಬಾನನ್ನು ದರ್ಶಿಸಿದನು. ತರುವಾಯ ಆತ ಕೋಪರ್ಗಾಂವ್ ಮತ್ತು ಯವಲ ಗ್ರಾಮಗಳಿಗೆ ಸರ್ವೇರ್ ಆದನು. ಇವನ ಮೇಲಾಧಿಕಾರಿ ಲಿಮೆಯ ಸಾಟೆಯ ಹತ್ತಿರ ಕೆಲಸ ಮಾಡುತ್ತಿದ್ದ. ಬಾಬು ಪೂರ್ತಿಯಾಗಿ ಬಾಬಾ ಸೇವೆಯಲ್ಲಿದ್ದು ತನ್ನ ಉದ್ಯೋಗದಲ್ಲಿ ಅಶ್ರದ್ಧೆ ತೋರಿಸುತ್ತಿದ್ದ. ಸಾಟೆ ಕೆಲ್ಕರ್ಗಳು ಬಾಬಾಗೆ ಈ ವಿಷಯ ಹೇಳಿ ದೂರಿದರು. ಬಾಬಾ ಆ ಕೆಲಸವನ್ನೆಲ್ಲ ಹಾಗೆಯೇ ಬಿಟ್ಟು ನನ್ನ ಸೇವೆ ಮಾಡಿಕೊಂಡಿರಲಿ ಬಿಡಿ ಎಂದು ಅವರಿಗೆ ಸಮಾಧಾನ ಹೇಳಿದರು. ಅಂದಿನಿಂದ ಬಾಬುವಿಗೆ ಸಾಟೆ ಕೆಲ್ಕರ್ ಹೆಚ್ಚಿನ ಕೆಲಸ ಹೇಳುತ್ತಿರಲಿಲ್ಲ. ಸಾಯಿ ಬಾಬುಗೆಂದು ಒಂದೊಂದು ಸಾರಿ ವಿಶೇಷ ಪ್ರಸಾದವನ್ನು ತೆಗೆದಿಡುತ್ತಿದ್ದರು. 1910ರಲ್ಲಿ ಒಂದು ಸಾರಿ ಅವರು ಬಾಬು ವಿಷಯದಲ್ಲಿ ಸ್ವಲ್ಪ ಜಾಗರೂಕನಾಗಿರು ಎಂದು ಕೇಲ್ಕರ್ನನ್ನು ಎಚ್ಚರಿಸಿದರು. ಆತನಿಗೇನೂ ಅರ್ಥವಾಗಲಿಲ್ಲ. ಕೆಲವೇ ದಿನಗಳಲ್ಲಿ ಬಾಬುಗೆ ತೀವ್ರವಾದ ಜ್ವರ ಬಂದಿತು. ಒಂದು ದಿನ ಕೇಲ್ಕರ್ ಹತ್ತಿರ ಬಾಬು ಇನ್ನೂ ಬದುಕಿದ್ದಾನೇನು ಎಂದು ವಿಚಾರಿಸಿದರು. ಬಾಬಾ ಕೆಲವೇ ದಿನಗಳಲ್ಲಿ ಬಾಬು ಶಿರಡಿಯಲ್ಲಿ ತನ್ನ 22ನೇ ವಯಸ್ಸಿನಲ್ಲಿ ಕಣ್ಣು ಮುಚ್ಚಿದನು. ಆ ತರುವಾಯೂ ಕೂಡ ಅವನ ವಿಷಯವಾಗಿ ಬಾಬಾ ಆಗಾಗ್ಗೆ ನೆನೆಸಿಕೊಳ್ಳುತ್ತಿದ್ದರು. ಮೇಲಿನ ಕಥೆಯಲ್ಲಿ ಬಾಬಾ ಹೇಳಿದ ಬಾಬುವೇ ಕೇಲ್ಕರ್ನ ಬಂಧುವಾದ ಈ ಬಾಬು. ಈತ ಕಾಲವಾದ ನಂತರ ಪುನಃ ಶ್ರೀಮತಿ ಪ್ರಧಾನ ಗರ್ಭದಲ್ಲಿ ಜನಿಸಿದನು. 4 ತಿಂಗಳ ಆ ಮಗುವನ್ನೆತ್ತಿಕೊಂಡು ಸಾಯಿ ತುಂಬಾ ಪ್ರೇಮದಿಂದ, ಬಾಬು ಎಲ್ಲಿಗೆ ಹೋಗಿದ್ದೆ, ನಾನೆಂದರೆ ಬೇಜಾರಿಗೆ ಹೊರಟು ಹೋದೆಯಾ ಎನ್ನುತ್ತಿದ್ದರು. ಅವರನ್ನು ನೋಡಿದ ತಕ್ಷಣವೇ ಆ ಮಗು ಕೆಲ್ಕರನೆಂದು ನಗುತ್ತಿತ್ತು. ಮೊದಲೇ ಸಾರಿಗೆ ಶಿರಡಿಯಲ್ಲಿ ದರ್ಶಿಸಿದ ನಾರ್ಕೆಯನ್ನು ಶ್ಯಾಮ್ ಪರಿಚಯ ಮಾಡಿಕೊಡಲು ಹೋದಾಗ, ಸಾಯಿ ಇವನನ್ನು ನನಗೆ ಗುರುತು ಮಾಡಿಕೊಡುತ್ತೀಯಾ? 30 ಜನ್ಮಗಳಿಂದ ಇವನು ನನಗೆ ಗೊತ್ತು.
ಎಂದರು. ಹಾಗೆಯೇ ತಮಗೆ ರಘುವೀರ ಪುರಂದರೆಯೊಡನೆ 7 ಶತಮಾನಗಳಿಂದ ಸಂಬಂಧವಿರುವುದೆಂದು ಹೇಳಿ ನಾನು ಈತನನ್ನು ಎಂದಿಗೂ ಮರೆಯಲಾರೆ. ಇವನು 2000 ಮೈಲಿ ದೂರದಲ್ಲಿದ್ದರೂ ಸರಿ, ಇವನಿಲ್ಲದೆ ನಾನೊಂದು ಒಗಳನ್ನು ಮುಟ್ಟಲಾರೆ ಎಂದರು. ಬಾಬಾನನ್ನು ನಾವು ಹಾಗೆ ನೆನಪಿಸಿಕೊಳ್ಳಬಲ್ಲವೇ? ಒಂದು ದಿನ ಲೆಂಡಿ ಪಕ್ಕದಲ್ಲಿ ಹೋಗುತ್ತಿದ್ದ ಕುರಿ ಮಂದೆಯಿಂದ 32 ರೂಪಾಯಿಗಳಿಗೆ 2 ಮೇಕೆಗಳನ್ನು ಕೊಂಡು ತಂದರು. ಅವುಗಳ ನಿಜವಾದ ಬೆಲೆ ಅಂದು 8 ರೂಪಾಯಿಗಳು. ಸಾಯಿ ಮೋಸ ಹೋಗಿದ್ದಾರೆಂದು ಶ್ಯಾಮ ತಾತ್ಯ ಗಲಾಟೆ ಮಾಡಿದರು. ಸಾಯಿ 4 ಶೇರು ಬೇಳೆಯನ್ನು ಕೊಂಡು ಆ ಮೇಕೆಗಳಿಗೆ ಹಾಕಿ ಪುನಃ ಅವನ್ನು ಕುರಿ ಮಂದಿಯವನಿಗೆ ವಾಪಸ್ಸು ಮಾಡಿದರು. ಆಮೇಲೆ ಭಕ್ತರ ಹತ್ತಿರ ಅವರು ಆ ಮೇಕೆಗಳು ಪೂರ್ವಜನ್ಮದಲ್ಲಿ ಮಾನವರಾಗಿ ನನ್ನ ನೆರೆಯವರಾಗಿದ್ದರು. ಮೊದಲು ಅವರಿಬ್ಬರು ಪರಸ್ಪರ ಪ್ರೇಮದಿಂದ ಇದ್ದರು. ನನ್ನನ್ನು ಸಹ ಬಹು ಪ್ರೀತಿಯಿಂದ ಕಾಣುತ್ತಿದ್ದರು. ಆಮೇಲೆ ಅವರಲ್ಲಿ ಪರಸ್ಪರ ದ್ವೇಷ ಹುಟ್ಟಿ ಒಬ್ಬರನ್ನೊಬ್ಬರು ಕೊಂದು ಈಗ ಕುರಿಯಾಗಿ ಹುಟ್ಟಿದ್ದಾರೆ. ನನ್ನ ಪಕ್ಕದಲ್ಲಿ ಹೋಗುತ್ತಾ ಅವು ನನ್ನ ಕಡೆ ನೋಡಿದಾಗ ಅವುಗಳ ಮೇಲಿನ ಪ್ರೇಮದಿಂದ ಸ್ವಲ್ಪ ಹೊತ್ತು ನನ್ನ ಹತ್ತಿರವಿಟ್ಟುಕೊಂಡು ತೃಪ್ತಿ ಹೊಂದಿದೆನು. ನನ್ನ ವ್ಯಾಪಾರ ನಿಮಗೆ ಒಪ್ಪಿಗೆ ಆಗದಿದ್ದರಿಂದ ಅವುಗಳನ್ನು ತಿರುಗಿ ಹಿಂದಕ್ಕೆ ಕಳಿಸಿದೆನು ಎಂದರು. ಹಾಗೆಯೇ ಜೋಗ್, ದಾದಾ ಕೇಲ್ಕರ್, ಶ್ಯಾಮ್ ಕಾಪರ್ದೆ, ದೀಕ್ಷಿತ ಅವರುಗಳು ತಮ್ಮ ಜೊತೆ ತಮ್ಮ ಗುರುವಿನ ಹತ್ತಿರ ಒಂದು ಸಣ್ಣ ಬೀದಿಯಲ್ಲಿ ವಾಸಿಸುತ್ತಿದ್ದರೆಂದು, ಆ ಪ್ರೀತಿಯಿಂದಲೇ ತಾವು ಅವರೆಲ್ಲರನ್ನು ಈ ಜನ್ಮದಲ್ಲಿ ತಮ್ಮ ಹತ್ತಿರವೇ ಇಟ್ಟುಕೊಂಡಿರುವುದಾಗಿಯೂ ಬಾಬಾ ಒಂದು ಸಾರಿ ಹೇಳಿದರು. ಒಂದು ದಿನ ಭಕ್ತರೆಲ್ಲ ನೈವೇದ್ಯನ ಅರ್ಪಿಸಿದರೂ ಬಾಬಾ ಅದನ್ನು ಮುಟ್ಟಲಿಲ್ಲ. ಇಷ್ಟರಲ್ಲಿ ಶ್ರೀಮತಿ ಕಾಪರ್ದೆ ಶಿರಡಿ ಮಸೀದಿಗೆ ಬಂದು ತಾನು ನಿವೇಶಿಸಿದ ಕೂಡಲೇ ಬಾಬಾ ತಕ್ಷಣವೇ ಅದರ ರುಚಿ ನೋಡಿ, ಈಕೆ ಹಿಂದೆ ಒಬ್ಬ ವೇಶ್ಯನ ಗೋವಾಗಿದ್ದಳು. ನನಗೆ ಆ ಹಸು ಸಮೃದ್ಧಿಯಾಗಿ ಹಾಲು ಕೊಡುತ್ತಿದ್ದು. ಆಮೇಲೆ ಈಕೆ ಒಂದು ತೋಟದ ಮಾಲಿಯ ಮಗಳಾಗಿ ಹುಟ್ಟಿದಳು. ಆಕೆಯನ್ನೊಬ್ಬ ಕ್ಷತ್ರಿಯ ಪಾಲಿಸಿದನು. ಅವಳು ವೇಶ್ಯೆಯೊಬ್ಬನನ್ನು ಮದುವೆ ಆದಳು. ಅನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು. ಅನೇಕ ಜನ್ಮಗಳಾದ ಮೇಲೆ ಪುನಃ ಅವಳನ್ನು ಈಗ ಇಲ್ಲಿ ನೋಡುತ್ತಿದ್ದೇನೆ. ಅವಳಿಗೆ ನನ್ನ ಮೇಲಿನ ಪ್ರೇಮದಿಂದ ಆಕೆ ಸಮರ್ಪಿಸಿರುವ ಆಹಾರ ನನಗೆ ತುಂಬ ಇಷ್ಟವಾಗಿದೆ ಎಂದರು. ಕಲ್ಯಾಣದಲ್ಲಿ ವಾಸಿಸುತ್ತಿದ್ದ ಬಿ.ವಿ. ಕಾರಣಿಕನ ಹತ್ತಿರ, ನಿನ್ನನ್ನು 2000 ವರ್ಷಗಳಿಂದ ನಾನು ನೋಡುತ್ತಿದ್ದೇನೆ. ನೀನು ಯಾವಾಗಲೂ ದುಷ್ಟ ಬುದ್ಧಿ, ಕೋಪ ಬುದ್ಧಿಯಿಂದ ಕೂಡಿದವನಾಗಿದ್ದೆ ಎಂದರು. ದುಷ್ಟ ಸಂಸ್ಕಾರಗಳು ತೊಲಗುವುದು ಬಲು ಕಷ್ಟ. ಯಶವಂತರಾವ್ ಅನ್ನುವರನ್ನು ಕುರಿತು, ಇವನು ಪೂರ್ವಜನ್ಮದಲ್ಲಿ ಪವಿತ್ರನಾದ ನಡವಳಿಕೆಗಳಿಂದ ಕೂಡಿದವನಾಗಿದ್ದನು. ಅದಕ್ಕೆ ಇಂದು ಈ ತಾಯಿ ಗರ್ಭದಲ್ಲಿ ಹುಟ್ಟುವ ಹಾಗೆ ಮಾಡಿದೆ. ಈಗಲೂ ಈತನಲ್ಲಿ ಒಳ್ಳೆಯ ಗುಣಗಳಿವೆ ಎಂದರು. ಒಂದು ಸಾರಿ ಮಸೀದಿಯ ಸೂರಿನಲ್ಲಿ ಗೂಡು ಕಟ್ಟಿಕೊಂಡಿದ್ದ ಗುಬ್ಬಚ್ಚಿಗಳನ್ನು ಕುರಿತು ಅವರು, ಇವು ಹಿಂದಿನ ಜನ್ಮದಲ್ಲಿಯೂ ಇಲ್ಲೇ ಗೂಡು ಕಟ್ಟಿಕೊಂಡು ಇದ್ದವು. ಅವುಗಳನ್ನೊಂದು ಹಾವು ನುಂಗಿತು. ಅವು ಪುನಃ ಗುಬ್ಬಚ್ಚಿಗಳಾಗಿ ಇಲ್ಲಿಯೇ ಗೂಡು ಕಟ್ಟಿಕೊಂಡು ಇವೆ. ಸಾಯಿ ಒಂದು ದಿನ ಹೀಗೆಂದರು. ಒಂದು ದಿನ ಬೆಳಿಗ್ಗೆ ನಾನು ಅಲ್ಪಾಹಾರವನ್ನು ತೆಗೆದುಕೊಂಡು ಕಾಲ್ನಡಿಗೆಯಲ್ಲಿ ಸಮೀಪದ ಒಂದು ಸಣ್ಣ ಹೊಳೆಗೆ ಹೋಗಿ ಸ್ನಾನ ಮಾಡಿ ವಿಶ್ರಮಿಸಿಕೊಳ್ಳಬೇಕೆಂದು ಕುಳಿತು ಚಿಲಂ ಸಿದ್ಧಪಡಿಸಿಕೊಳ್ಳುತ್ತಿದ್ದೆ. ಒಬ್ಬ ದಾರಿಹೋಕ ನಮಸ್ಕಾರ ಮಾಡಿ ನನ್ನ ಪಕ್ಕ ಕುಳಿತುಕೊಂಡನು. ಇಷ್ಟರಲ್ಲಿ ಒಂದು ಕಪ್ಪೆ ಅರಚಿಕೊಳ್ಳುವುದು ಕಿವಿಗೆ ಬಿತ್ತು. ಅದೇನೆಂದು ಆ ದಾರಿಹೋಕ ಕೇಳಿದನು. ಕಪ್ಪೆಯನ್ನೊಂದು ಹಾವು ಹಿಡಿದಿದೆ ಎಂದು, ಅವೆರಡು ತಮ್ಮ ಕರ್ಮಫಲವನ್ನು ಅನುಭವಿಸುತ್ತಿರುವುದೆಂದು ಹೇಳಿದೆನು. ಆತ ಅದನ್ನು ನೋಡಿ ಬಂದು ಇನ್ನು 10-15 ನಿಮಿಷಗಳಲ್ಲಿ ಹಾವು ಕಪ್ಪೆಯನ್ನು ನುಂಗಿ ಬಿಡುವುದೆಂದು ಹೇಳಿದನು. ಹಾಗೆ ಆಗಲು ಬಿಡುವುದಿಲ್ಲ, ಅದನ್ನು ಹೇಗೆ ರಕ್ಷಿಸುತ್ತೇನೆಯೋ ನೋಡು ಎನ್ನುತ್ತಾ ಅವುಗಳ ಹತ್ತಿರ ಹೋಗಿ, ಓ ವೀರಭದ್ರಪ್ಪ, ನೀನು ಹಾವಾಗಿಯೂ ಚನ್ನಬಸಪ್ಪ ನೀನು ಕಪ್ಪೆಯಾಗಿಯೂ ಹುಟ್ಟಿದರೂ ನಿಮ್ಮ ದೇಶವನ್ನು ಬಿಡಲಿಲ್ಲವೇನು? ಈಗಲಾದರೂ ಬಿಟ್ಟು ಬಿಡಿ ಎಂದೆನು. ಕಪ್ಪೆಯನ್ನು ಬಿಟ್ಟು ಹಾವು ಹೊಳೆಗೆ ಹಾರಿತು. ಕಪ್ಪೆ ಪದೆಯೊಂದೊಳಕ್ಕೆ ಹೋಗಿ ಮುಚ್ಚಿಕೊಂಡಿತು. ಆ ದಾರಿ ಹೋಕ ನಿಜವಾದ ಸಂಗತಿ ಏನೆಂದು ಕೇಳಿದಾಗ ನಾನು ಹೀಗೆ ಹೇಳಿದೆನು. ಒಂದು ಸಾರಿ ನಾನಿರುವ ಪ್ರದೇಶಕ್ಕೆ 5 ಮೈಲಿ ದೂರದೊಳಗೆ ಒಂದು ಶಿಥಿಲವಾದ ಮಹಾದೇವನ ದೇವಾಲಯ ಇತ್ತು. ಭಕ್ತರು ಆ ದೇವಸ್ಥಾನದ ಪುನರುದ್ಧಾರಕ್ಕೋಸ್ಕರ ಚಂದ ಎತ್ತಿ ಬಂದ ಹಣವನ್ನು ಆ ಸ್ಥಳದ ಧನಿಕನ ಹತ್ತಿರ ಇಟ್ಟಿದ್ದರು. ಆ ಧನಿಕ ಲೋಭಿ 2 ಸಾರಿ ಹಣವನ್ನು ತಮ್ಮ ಸ್ವಂತಕ್ಕಾಗಿ ಉಪಯೋಗಿಸಿಕೊಂಡು ಸುಳ್ಳು ಲೆಕ್ಕ ತೋರಿಸಿದನು. ಒಂದು ದಿನ ಮಹಾದೇವ, ಆ ಊರಿನ ದೇವರು, ಧನಿಕನ ಹೆಂಡತಿಗೆ ಸ್ವಪ್ನ ದರ್ಶನವಿತ್ತು ಗರ್ಭಗುಡಿಗೆ ಕಳಸವನ್ನು ಕಟ್ಟಿಸಿದರೆ ಆಕೆ ಖರ್ಚು ಮಾಡಿದ ಹಣಕ್ಕೆ 100ರಷ್ಟು ಕೊಡುತ್ತೇನೆಂದು ಹೇಳಿದನು. ಆ ಲೋಭಿ, ಆ ಶಿವ ನನಗೇಕೆ ಹೇಳಕೂಡದು? ಇದು ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯನ್ನುಂಟು ಮಾಡುವ ಹಾಳು ಕನಸು ಎಂದು ಹೇಳಿ ಆಕೆಯ ಮಾತನ್ನು ಅಲ್ಲಗಳೆದನು. ಇಷ್ಟವಿಲ್ಲದೆ ಮಾಡುವ ದಾನ ಭಗವಂತನಿಗೆ ಒಪ್ಪಾಗುವುದಿಲ್ಲ. ಭಕ್ತಿಯಿಂದ ಎಷ್ಟು ಸ್ವಲ್ಪ ಕೊಟ್ಟರೂ ತೃಪ್ತಿಯಾಗುತ್ತಾನೆ. ಮಹಾದೇವ ತಿರುಗಿ ಸ್ವಪ್ನದಲ್ಲಿ ಬಂದು, ನಿನ್ನ ಗಂಡನ ಮಾತನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ. ನಿನಗೊಪ್ಪಿಗೆಯಾದಲ್ಲಿ ನೀನೇ ಖರ್ಚು ಮಾಡಿ ಆ ಕೆಲಸ ಪೂರೈಸು ಎಂದು ಹೇಳಿದನು. ತನಗೆ ತನ್ನ ತವರು ಮನೆಯಲ್ಲಿಟ್ಟಿದ್ದ ನಗವನ್ನು ಈ ಕೆಲಸಕ್ಕೆ ಉಪಯೋಗಿಸಬೇಕೆಂದು ಆಕೆ ತನ್ನ ಗಂಡನಿಗೆ ಹೇಳಿದಳು. ಆ ಕುಸ್ಥಿತ 1000 ರೂಪಾಯಿ ಬೆಲೆ ಬಾಳುವ ಆಕೆಯ ನಗವನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಒಬ್ಬ ಬಡವರವಳು ತನಗೆ 200 ರೂಪಾಯಿಗಳಿಗೆ ಅಡವಿಟ್ಟು ಹೋಗಿದ್ದ ಬಂಜರು ಭೂಮಿಯನ್ನು ದೇವರ ಹೆಸರಿಗೆ ಬರೆಸಿ ಆ ಪತ್ರವನ್ನು ಪೂಜಾರಿಗೆ ಒಪ್ಪಿಸಿದನು. ಸ್ವಲ್ಪ ದಿನಗಳಾದ ಮೇಲೆ ಧನಿಕನ ಮನೆಗೆ ಸಿಡಿಲು ಬಡಿದು ಗಂಡ ಹೆಂಡರಿಬ್ಬರೂ ಮಡಿದರು. ಮುಂದಿನ ಜನ್ಮದಲ್ಲಿ ಆ ಲೋಭಿ ಮದುರೆಯಲ್ಲಿ ವೀರಭದ್ರಪ್ಪ ಎನ್ನುವ ಬ್ರಾಹ್ಮಣನಾಗಿ ಹುಟ್ಟಿದನು. ಅವನ ಹಿಂದಿನ ಜನ್ಮದ ಹೆಂಡತಿ ಅಲ್ಲೇ ದೇವಸ್ಥಾನದ ಪೂಜಾರಿ ಮಗಳು ಗೌರಿಯಾಗಿಯೂ ಭೂಮಿಯನ್ನು ಅಡವಿಟ್ಟ ಬಡವ
ಆ ದೇವಸ್ಥಾನ ಧರ್ಮಕರ್ತನ ಮಗ ಚನ್ನಬಸಪ್ಪನಾಗಿ ಹುಟ್ಟಿದರು. ಆ ಪೂಜಾರಿ ನನ್ನ ಭಕ್ತ. ಅವನು ಯುಕ್ತ ವಯಸ್ಕಳಾದ ಗೌರಿಗೆ ವರಾನ್ವೇಷಣೆ ಮಾಡುತ್ತಿದ್ದನು. ಸಮಯಕ್ಕೆ ಸರಿಯಾಗಿ ವರ ತನಗೆ ತಾನೇ ಬರುವುದೆಂದು ನಾನು ಹೇಳಿದ ಹಾಗೆ ವೀರಭದ್ರಪ್ಪ ಅಲ್ಲಿಗೆ ಬಂದನು. ಅವನಿಗೆ ಹಣದಾಸೆ ತೀರಿರಲಿಲ್ಲ. ಅದೃಷ್ಟವಶಾತ್ ಆ ದೇವರು ಆ ಮಾನ್ಯವನ್ನು 2,00,000 ರೂಪಾಯಿಗಳಿಗೆ, ಅಂದರೆ ಹಿಂದಿನ ಜನ್ಮದಲ್ಲಿ ಆಕೆ ದೇವರಿಗೆ ಕೊಟ್ಟ ನಗಗಳ 100ರಷ್ಟು ಬೆಲೆಗೆ ಮಾರಲ್ಪಟ್ಟಿತು. ಆ ಹಣಕ್ಕಾಗಿ ಅವರೆಲ್ಲ ಜಗಳವಾಡಿ ಎಲ್ಲರೂ ನನ್ನ ಹತ್ತಿರಕ್ಕೆ ಬಂದರು. ನಾನು ಆ ಆಸ್ತಿ ದೇವರದ್ದೆಂದು, ವಾರಸುದಾರಳಾದ ಗೌರಿಯ ಅನುಮತಿ ಇಲ್ಲದೆ ಅದನ್ನೇನು ಮಾಡಕೂಡದೆಂದು, ಆಕೆ ಗಂಡನಿಗೆ ಅದರ ಮೇಲೆ ಹಕ್ಕಿಲ್ಲವೆಂದು ಹೇಳಿದೆನು. ನಾನು ಗೌರಿಯನ್ನು ಒಳ್ಳೆಯವಳನ್ನಾಗಿ ಮಾಡಿಕೊಂಡು ಆಸ್ತಿಯನ್ನು ಹೊಡೆಯಬೇಕೆಂದು ನೋಡುತ್ತಿದ್ದೇನೆಂದು ವೀರಭದ್ರಪ್ಪ ನನ್ನನ್ನು ನಿಂದಿಸಿದನು. ನಾನು ಭಗವಂತನ ಸ್ಮರಣೆ ಮಾಡಿ ಸುಮ್ಮಗಾದೆನು. ಗೌರಿ ನನ್ನನ್ನು ಶರಣ ಹೋದಾಗ ಅವಳಿಗೆ ಅಭಯನಿತ್ತೇನು. ಅದೇ ರಾತ್ರಿ ಮಹಾದೇವ ಆಕೆಗೆ ಸ್ವಪ್ನದಲ್ಲಿ ಬಂದು, ಆ ಧನವೆಲ್ಲ ನಿನ್ನದು, ಯಾರಿಗೂ ಕೊಡಬೇಡ. ಅದರಲ್ಲಿ ಸ್ವಲ್ಪವನ್ನು ಚನ್ನಬಸಪ್ಪ ಹೇಳಿದ ಹಾಗೆ ದೇವಾಲಯಕ್ಕೆ ಖರ್ಚು ಮಾಡು. ಉಳಿದದ್ದನ್ನು ವೆಚ್ಚ ಮಾಡಬೇಕಾದಲ್ಲಿ ಮಸೀದಿಯಲ್ಲಿನ ಬಾಬಾನನ್ನು ಆಶ್ರಯಿಸು ಎಂದು ಹೇಳಿದನು. ಆಕೆ ನನ್ನನ್ನು ಕೇಳಿದಾಗ ಪೂರ್ತಿ ಹಣವನ್ನು ತನ್ನಲ್ಲಿಯೇ ಇಟ್ಟುಕೊಂಡು ಅದರಿಂದ ಬರುವ ಬಡ್ಡಿಯಲ್ಲಿ ಸ್ವಲ್ಪವನ್ನು ಚನ್ನಬಸಪ್ಪನಿಗೆ ಕೊಡೆಂದು, ಅದರಲ್ಲಿ ವೀರಭದ್ರಪ್ಪನಿಗೆ ಯಾವ ಹಕ್ಕು ಇಲ್ಲವೆಂದು ಹೇಳಿದನು. ಇಷ್ಟರಲ್ಲಿ ವೀರಭದ್ರಪ್ಪ ಚನ್ನಬಸಪ್ಪನನ್ನು ಕೊಲ್ಲುತ್ತೇನೆಂದು ಹೆದರಿಸಿದನು. ಆತ ಭಯಬಿದ್ದು ನನ್ನನ್ನು ಶರಣ ಹೋದನು. ಸ್ವಲ್ಪ ಸಮಯದಲ್ಲೇ ಅವರಿಬ್ಬರು ಸತ್ತು ವೀರಭದ್ರಪ್ಪ ಹಾವಾಗಿಯೂ ಚನ್ನಬಸಪ್ಪ ಕಪ್ಪೆಯಾಗಿಯೂ ಜನ್ಮವೆತ್ತಿದರು. ಆಗ ಚನ್ನಬಸಪ್ಪನಿಗೆ ಕೊಟ್ಟ ವಾಗ್ದಾನವನ್ನು ಇಂದು ಪೂರೈಸಿದೆ. ಭಗವಂತ ತನ್ನ ಭಕ್ತನಾದ ಈತನನ್ನು ಕಾಪಾಡಲೋಸಗ ನನ್ನನ್ನು ಇಲ್ಲಿಗೆ ಕಳಿಸಿದನು. ಈ ಕಥೆ ಒಂದು ದೊಡ್ಡ ಸೂಕ್ಷ್ಮವನ್ನು ಸೂಚಿಸುತ್ತದೆ. ಮನುಷ್ಯರು ಮಾಡುವ ಕರ್ಮಗಳಷ್ಟೇ ಅಲ್ಲ, ಅವರ ಭಾವನೆಗಳು ಕೂಡ ಬರುವ ಜನ್ಮಕ್ಕೆ ಕಾರಣವಾಗುತ್ತವೆ. ಅದಕ್ಕೆ ಸಹ ಮಾನವನನ್ನು ಕೆಲಸಕ್ಕೆ ಬಾರದವ ಎಂದು ಅಲ್ಲಗಳೆದರೆ ನರಕ ಪ್ರಾಪ್ತಿಯಾಗುವುದೆಂದು ಯೇಸು ಕ್ರಿಸ್ತ ಹೇಳಿದ್ದಾನೆ. ಇತರರನ್ನು ಪರೋಕ್ಷವಾಗಿಯೂ ನಿಂದಿಸುವುದು ಪಾಪ ಎಂದು ಸಾಯಿ ಬೋಧಿಸಿದ ಇನ್ನೊಂದು ಘಟನೆಯಲ್ಲಿ ಈಗಾಗಲೇ ಗಮನಿಸಿದ್ದೇವೆ. ಆದ್ದರಿಂದಲೇ ಮಾನವ ಸಾತ್ವಿಕ ಭಾವನೆಗಳನ್ನು ಅಭ್ಯಾಸ ಮಾಡಿಕೊಂಡು ಅಸರಿ ಭಾವನೆಗಳನ್ನು ಹೊಡೆದೋಡಿಸುವುದು ಆಧ್ಯಾತ್ಮಿಕ ಜೀವನಕ್ಕೆ ತಳಹದಿ ಎಂದು ಭಗವದ್ಗೀತೆ ನಮಗೆ ತಿಳಿಸುತ್ತದೆ. ಜಯ ಜಯ ಸಾಯಿನಾಥಾಯ ನಮಃ.